ನೂತನ ಸಚಿವ ಪ್ರಮಾಣ ವಚನ ಸಮಯ ಬದಲಾಗಿದೆ. ಅಂದರೆ ಪ್ರಮಾಣ ವಚನ ಕಾರ್ಯಕ್ರಮದ ಸಮಯದಲ್ಲಿ ಬದಲಾವಣೆ ಆಗಿದೆ. 4 ಗಂಟೆ ಅಂತ ಇತ್ತು, 4 ಗಂಟೆ 5 ನಿಮಿಷಕ್ಕೆ. ಬಟ್ ಈಗ 5 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಯಾಕೆ ಹಾಗಾದರೆ ಸಮಯದಲ್ಲಿ ಬದಲಾವಣೆ ಮಾಡಿದರು? 1 ಗಂಟೆ ಯಾಕೆ ಚೇಂಜ್ ಆಯಿತು? ಅದರಲ್ಲೂ ಕೂಡ ಒಂದು ಕಾರಣ ಇದೆ. ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಕೆಲ ಬದಲಾವಣೆ ಆಗಿದೆ. 5 ಗಂಟೆಗೆ ಪದಗ್ರಹಣ ಇರುತ್ತೆ. ಲೋಕಭವನದಲ್ಲಿ ಪಾಸ್ ಇದ್ದವರಿಗಷ್ಟೇ ಪ್ರವೇಶಕ್ಕೆ ಅವಕಾಶ ಇದೆ. ಲೋಕಭವನಕ್ಕೆ ಬರುವ ವಾಹನಗಳಿಗೂ ಕೂಡ ಪಾಸ್ ಕಡ್ಡಾಯ ಮಾಡಿದ್ದಾರೆ. ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ಯಾಕೆ 1 ಗಂಟೆ ಹೆಚ್ಚು ಮಾಡಿದರು ಅಂತ ಹೇಳಿದ್ರೆ ಸಹಜವಾಗಿ ಟೈಮ್ ಬೇಕಾಗುತ್ತೆ. ಅರ್ಜೆಂಟಲ್ಲಿ ಕೆಲವೊಬ್ಬರು ಬೆಂಗಳೂರಲ್ಲೇ ಇಲ್ಲ, ಕೆಲವೊಬ್ಬರು ಅಲ್ಲಿ ಉತ್ತರ ಕರ್ನಾಟಕ ಶಾಸಕರು, ಈ ಕಡೆ ಮಧ್ಯ ಕರ್ನಾಟಕ ಭಾಗದವರು ಎಲ್ಲ ಈಗ ಮಂಡ್ಯ ಮೈಸೂರು ಇಲ್ಲ ಇದ್ದರು ಬಂದುಬಿಡ್ತಾರೆ ಬೇಗನೆ. ಚಿತ್ರದುರ್ಗ ಬೇಗ ಬಂದುಬಿಡ್ಬೋದು. ಈ ಕಡೆ ದಾವಣಗೆರೆ, ಆ ಕಡೆ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಇಲ್ಲಿ ಬೆಂಗಳೂರಲ್ಲಿದ್ದರೆ ಓಕೆ. ಯಾಕಂದರೆ ಇವತ್ತು ಫೋನ್ ಹೋಗಿರೋದವ್ರಿಗೆ, ನಿನ್ನೆ ಫೋನ್ ಹೋಗಿದ್ರೆ ಆಲ್ರೆಡಿ ಬೆಂಗಳೂರಲ್ಲಿ ಬಂದಿರ್ತಿದ್ರು ಅವರು ಎಲ್ಲ ಸೂಟ್ ಗಿಟ್ ಹೊಲಿಸ್ಕೊಂಡು. ಈಗ ತರಾತುರಿಯಲ್ಲಿ ಕಾಲು ಹೋಗಿರೋದವ್ರಿಗೆ 11 ಗಂಟೆ ಮೇಲೆ ಹೋಗಿರೋದು ಕಾಲು. ಹಾಗಾಗಿ ಅಲ್ಲಿ ಬರೋಕ್ಕೆ ಟೈಮ್ ಬೇಕಲ್ವ. ಮತ್ತು ಅವ್ರ ಆಪ್ತರು, ಅವ್ರ ಕುಟುಂಬಸ್ಥರು ಎಲ್ರಿಗೂ ಕೂಡ ಲೋಕಭವನದಲ್ಲಿ ಆ ಕಾರ್ಯಕ್ರಮಕ್ಕೆ ಅವಕಾಶಗಳಿರುತ್ತೆ. ಬಟ್ ಇಲ್ಲಿ ಭಾಳ ಸ್ಟ್ರಿಕ್ಟಾಗಿ ಮಾಡ್ತಿದ್ದಾರೆ. ಪಾಸ್ ಇದ್ದವ್ರಿಗೆ ಮಾತ್ರ ಅವಕಾಶಗಳಿರುತ್ತೆ. ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಗಾಜಿನ ಮನೆ, ಲೋಕಭವನದ ಗಾಜಿನ ಮನೆಯಲ್ಲಿ ಭಾಳ ಸರಳವಾಗಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ತಾವರ್ ಚಂದ್ ಗೆಹ್ಲೋಟ್ ಅವರು ಪ್ರತಿಜ್ಞಾವಿಧಿಯನ್ನು ಬೋಧಿಸ್ತಾರೆ. 20 ಜನ ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ.